ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ತುಂಬ ದಿವಸದಿಂದ ವಿಡಿಯೋ ಹಾಕಲಿಕ್ಕೆ ಆಗ್ತಿಲ್ಲ ಕಂಟಿನ್ಯೂಸ್ ಆಗಿ. ನಂದು ಯೂಟ್ಯೂಬ್ ಜರ್ನಿ ಕನಸಾಗೆ ಉಳಿಯುತ್ತಾ ಅಂತ ಅನಿಸ್ಬಿಡ್ತಾ ಇದೆ. ಸೊ ನನ್ನ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಕ್ಯಾರಿಂಗ್ ಇದ್ದೀನಿ ಅಂತೇಳಿ. ಸೊ ಸ್ವಲ್ಪ ನನಗೆ ಬೆಡ್ ರೆಸ್ಟ್ ಬೇಕಾಗಿತ್ತು. ಸೊ ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈಗ ಆಲ್ಮೋಸ್ಟ್ ಡೆಲಿವರಿ ಡೇಟ್ ನಿಯರ್ ಇದೆ. ಸೊ ಅದಕ್ಕೆ ಆಲ್ಮೋಸ್ಟ್ ಸ್ಕ್ಯಾನ್ ರಿಪೋರ್ಟ್ ಬಗ್ಗೆ ಮತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಪೂರ್ತಿ ವಿಡಿಯೋನ ನೋಡಿ ನನ್ನ ಕನಸಿಗೆ ಜೊತೆಯಾಗಿ ನಿಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ತಮ್ನೇಲ್ ನೋಡಿರ್ತೀರ ಆಲ್ರೆಡಿ. ನಾನಿವತ್ತು ನನ್ನ NT ಸ್ಕ್ಯಾನ್ ರಿಪೋರ್ಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ಅದರಲ್ಲಿ ನನಗೆ ಯಾವ ಮಗು ಆಗುತ್ತೆ ಅಂತ ಹೇಳಿ ನನಗೇನಾದರೂ ಕ್ಲೂ ಸಿಕ್ಕಿದೆಯಾ, ಮತ್ತು ಆ ಟೈಮಲ್ಲಿ ನನಗೆ ಪ್ಲಾಸೆಂಟಾ ಲೋ ಲೇಯಿಂಗ್ ಇತ್ತು. ಸೊ ಇದ್ರ ಬಗ್ಗೆ ಡಾಕ್ಟ್ರು ಕೂಡ ಏನು ಹೇಳಿದ್ರು ನನಗೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಚಿಕ್ಕದಾಗಿ NT ಸ್ಕ್ಯಾನ್ ಬಗ್ಗೆ ಹೇಳಿಬಿಡ್ತೀನಿ. ಫಸ್ಟು NT ಅಂತಂದರೆ ನ್ಯೂಟ್ರಲ್ ಟ್ರಾನ್ಸ್ಲೆನ್ಸಿ. ಇದನ್ನು ಹೊಟ್ಟೆ ಮೇಲೆ ಮಾಡುವಂತಹ ಸ್ಕ್ಯಾನ್ ಆಗಿರುತ್ತೆ. ಸೊ ಇದನ್ನು ನಾವು ಪ್ರೆಗ್ನೆಂಟ್ ಇದ್ದಾಗ 11ರಿಂದ 14 ವಾರಗಳ ನಡುವೆ ಇದು ಸಾಮಾನ್ಯವಾಗಿ ಮಾಡೋದು. ನಂತರ ಈ ಸ್ಕ್ಯಾನ್ ಮಾಡೋದಿಲ್ಲ, ಬಿಕಾಸ್ ರಿಸಲ್ಟ್ ಅಕ್ಯುರೇಟಾಗಿ ಗೊತ್ತಾಗೋದಿಲ್ಲ ಅಂಥೇಳಿ ಈ ಸ್ಕ್ಯಾನ್ನ ಮಾಡೋದಿಲ್ಲ. ಆ ಟೈಮಲ್ಲಿ ಮಾಡೋವಾಗಿದ್ದರೆ 11ರಿಂದ 14 ವಾರಗಳ ನಡುವೆ ಮಾಡಬೇಕಾಗತ್ತೆ. ಇನ್ನು ಈ ಸ್ಕ್ಯಾನಿಂಗ್ನಲ್ಲಿ ಮಗುವಿನ ಸೈಜ್ ಕೂಡ ಮೆಷರ್ಮೆಂಟ್ನ ಮಾಡಲಾಗುತ್ತೆ. ಇದನ್ನು ಕ್ರೌನ್ ರಮ್ಪ್ ಲೆಂತ್ ಅಂತ ಹೇಳಲಾಗುತ್ತೆ. ಸೊ ಹಾಗೆ ಪ್ಲಾಸೆಂಟಾ ಪೊಸಿಷನ್ನು ಮತ್ತು ನಾಸಲ್ ಬೋನ್ಸು, ಮಗುಗೆ ನಾಸಲ್ ಬೋನ್, ಮೂಗಿನ ಮೂಳೆ ಏನು ಬಂದಿದೆ, ಸೊ ಅದರ ಗಾತ್ರ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡ್ತಾರೆ. ಹಾಗೆ ಮಗುಗೆ ಡೌನ್ ಸಿಂಡ್ರೋಮ್ ಅಥವಾ ಏನಾದರೂ ಹೃದಯದ ಸಮಸ್ಯೆ ಇರ್ಬೋದು ಅಂತ ಗೊತ್ತಾಗುತ್ತೆ ಈ ಸ್ಕ್ಯಾನಿಂಗ್ ಮಾಡೋದ್ರಿಂದ. ಮತ್ತು ಇನ್ನಿತರ ಪಾರ್ಟ್ಸ್ಗಳೇನಿರುತ್ತೆ ಸೊ ಅದನ್ನೆಲ್ಲನೂ ಕೂಡ ಚೆಕ್ ಮಾಡ್ತಾರೆ. ಮತ್ತು ಈ ಸ್ಕ್ಯಾನ್ನ ಮಾಡುವ ಉದ್ದೇಶ ಏನಂತಂದರೆ, ಮಗುವಿನ ಕತ್ತಿನ ಹಿಂಭಾಗದಲ್ಲಿ ಒಂದು ದ್ರವ ಇರುತ್ತೆ. ಸೊ ಆ ದ್ರವದ ಪ್ರಮಾಣವನ್ನು ಅಳೆಯಲಾಗುತ್ತೆ. ಇದರಿಂದ ಮಗುಗೇನಾದರೂ ಡೌನ್ ಸಿಂಡ್ರೋಮ್ಗಳಿದೆಯಾ ಅಥವಾ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇದೆಯಾ ಅಂತ ಏನಾದರೂ ಆ ಥರ ಏನಾದರೂ ಇದ್ದರೆ ತಿಳ್ಕೊಳ್ಬೋದಾಗಿದೆ ಮುಂಚೆನೇ ನಾವು. ಈ ದ್ರವ ಸಾಮಾನ್ಯವಾಗಿ 3 mm ಕಡಿಮೆ ಇರಬೇಕು. ಇದಕ್ಕಿಂತ ಹೆಚ್ಚಾಗಿದ್ದರೆ ಡಾಕ್ಟರ್ಸು ನಿಮಗೆ ಫರ್ದರ್ ಟೆಸ್ಟ್ಗಳನ್ನ ಹೇಳ್ತಾರೆ. ಸೊ ಫಸ್ಟೇ ಡಿಸೈಡ್ ಮಾಡಿಬಿಡೋದಿಲ್ಲ ಈ ಥರ ಪ್ರಾಬ್ಲಮ್ ಇದೆ ಅಂತೇಳಿ. ಅದಕ್ಕೆ ಅಂತ ಕೆಲವು ಅಪ್ಡೇಟ್ ಟೆಸ್ಟ್ಗಳಿದ್ದಾವೆ. ಸೊ ಅದನ್ನು ಮಾಡಿಸಲಾಗುತ್ತೆ. ಇದು ನನ್ನ NT ಸ್ಕ್ಯಾನ್ ರಿಪೋರ್ಟ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ EDD ಕೊಟ್ಟಿದ್ದಾರೆ. EDD ಬಂದು 25th ಮಾರ್ಚ್ ಇದೆ ಡೇಟ್ ಪ್ರಕಾರ. ಸ್ಕ್ಯಾನಿಂಗ್ ಪ್ರಕಾರ 24 ಮಾರ್ಚ್ ಇದೆ. ನಂದು LMP ಡೇಟ್ ಬಂದ್ಬಿಟ್ಟು 18 ಜೂನ್ 2025. ಇದರಲ್ಲಿ ಹಾರ್ಟ್ ರೇಟ್ ಬಂದ್ಬಿಟ್ಟು 168 BPM ಇದೆ. CRL ಬಂದು 56.9 mm ಇದೆ. NT ಬಂದುಬಿಟ್ಟು 1.6 mm ಇದೆ. ನಾನು ಆಗಲೇ ಏನು ಹೇಳಿದೆ NT ಸ್ಕ್ಯಾನಲ್ಲಿ ಏನೇನೆಲ್ಲ ಚೆಕ್ ಮಾಡ್ತಾರೆ ಅಂತೇಳಿ. ಸೊ ಆ ಮೆಷರ್ಮೆಂಟ್ಗಳು ಇವು. ಇನ್ನು ಪ್ಲಾಸೆಂಟಾ ಬಂದು ಪೋಸ್ಟೀರಿಯರ್ ಲೋ ಇದೆ. ಸೊ ಕಾರ್ಡ್ ಬಂದು 3 ವೆಸಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇನ್ನು ಮಿಕ್ಕಿದೆಲ್ಲ ಸ್ಕಲ್, ಬ್ರೈನು ಮತ್ತು ಸ್ಪೈನು, ಅಬ್ಡೋಮಿನಲ್ ವಾಲ್, ಸ್ಟಮಕ್, ಕಿಡ್ನೀಸ್ ಇದೆಲ್ಲ ನಾರ್ಮಲ್ ಇದೆ ಅಂತಲೇ ಕೊಟ್ಟಿದ್ದಾರೆ. ಸೊ ನಾನು ಆಗಲೇ ಹೇಳಿದಾಗೆ NT ಸ್ಕ್ಯಾನಲ್ಲಿ ಜಸ್ಟ್ ಚೆಕ್ ಮಾಡೋದು FHR ಮತ್ತು CRL ಲೆಂತ್ ಮತ್ತು ನ್ಯೂಟ್ರಲ್ ಟ್ರಾನ್ಸ್ಲೆನ್ಸಿ NT ಎಷ್ಟಿದೆ ಅಂತೇಳಿ ಚೆಕ್ ಮಾಡ್ತಾರೆ. ಸೊ ಮತ್ತು ಆ್ಯಂಡ್ ಇದು ಬಂದು ನಂದು ಅಲ್ಟ್ರಾಸೌಂಡ್ ಪಿಕ್ಚರ್, ಬೇಬಿ ಪಿಕ್ಚರ್ ಕೊಟ್ಟಿದ್ದಾರೆ. ಇದರಲ್ಲಿ ನನಗೆ ಯಾವ ಬೇಬಿ ಆಗುತ್ತೆ ಅಂತೇಳಿ ನಾನು ಹೇಗೆ ಗೆಸ್ ಮಾಡ್ತಾಯಿದ್ದೀನಿ ಅಂತಂದರೆ, ಇದು 100% ಗೊತ್ತಿಲ್ಲ. ನಾನು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾಯಿದ್ದೀನಲ್ವ. ಸೊ ಬಟ್ ಇದು ನೋಡಿ, ಈ ಸ್ಕ್ಯಾನ್ ರಿಪೋರ್ಟಲ್ಲಿ ಈ ಇಮೇಜ್ ಪ್ರಕಾರ ನಾನು ಬಾಯ್ ಬೇಬಿ ಆಗ್ಬೋದೇನೋ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ನಬ್ಬಿದೆ ನೋಡಿ, ಕ್ಲಿಯರಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅವರು. ಬೇಬಿ ಗರ್ಲ್ಗಾದರೆ ಈ ನಬ್ಬು ಸ್ಟ್ರೈಟ್ ಇರುತ್ತೆ. ಬಟ್ ಈ ಇಮೇಜಲ್ಲಿ ತೋರಿಸಿರೋ ಹಾಗೆ ಬೇಬಿ ನಬ್ಬು ಸ್ವಲ್ಪ ಅಪ್ಪಲ್ಲಿದೆ. ಸೊ ಹಾಗಾಗಿ ನಾನು ಬಾಯ್ ಬೇಬಿ ಆಗ್ಬೋದೇನೋ ಅಂತ ಗೆಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಇಮೇಜ್ ಎಲ್ಲ ಕಡೆಯೂ ಕ್ಯಾಪ್ಚರ್ ಮಾಡಿ ಕೊಡೋದಿಲ್ಲ. ಕೆಲವೊಂದು ಕೊಡ್ತಾರೆ, ಕೆಲವೊಂದು ಕಡೆ ಕೊಡ್ತಾರೆ, ಕೆಲವೊಂದು ಕಡೆ ಕೊಡೋದಿಲ್ಲ. ಇದು 100% ಟ್ರೂ ಅಂತಲೂ ನಾನು ಹೇಳ್ತಾ ಇಲ್ಲ. ಇದನ್ನು ಜಸ್ಟ್ ರಾಮ್ಜಿ ಥಿಯರಿನಲ್ಲಿ ಹೇಳಲಾಗಿದೆ. ಸೊ ನಾನು ಅದನ್ನು ನೋಡಿ ಅಂದ್ಕೊಳ್ತಾ ಇದ್ದೀನಿ ಅಷ್ಟೇ, ಆಗ್ಬೋದೇನೋ ಅಂಥೇಳಿ. ಸೊ ನೋಡೋಣ. ನಾನು ಕೂಡ ಖಂಡಿತ ನೆಕ್ಸ್ಟ್ ನನ್ನ ಡೆಲಿವರಿ ವ್ಲಾಗ್ನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಆವಾಗ ಗೊತ್ತಾಗುತ್ತೆ ನಮಗೆ ಯಾವ ಬೇಬಿ ಆಗಿದೆ ಅಂತ ಹೇಳಿ.
ಆ್ಯಂಡ್ ಮತ್ತು ಬೇಬಿ ಸ್ಕಲ್ ನೋಡಿ ಕೂಡ ತಿಳ್ಕೊಳ್ಬೋದಂತೆ ಜೆಂಡರು. ಬೇಬಿ ಬಾಯ್ಗಾದರೆ ಸ್ವಲ್ಪ ಬ್ಲಾಕಿ ಆಗಿರುತ್ತೆ ಸ್ಕಲ್ಲು, ಸ್ಲೋಪಿಂಗ್ ಫೋರ್ ಹೆಡ್ ಇರುತ್ತೆ ಅಂತ ಹೇಳ್ತಾರೆ. ಸ್ಕ್ವೇರ್ ಚಿನ್ ಬಂದು ಸ್ಕ್ವೇರ್ ಶೇಪಲ್ಲಿ ಕಾಣುತ್ತೆ ಅಂತ ಹೇಳ್ತಾರೆ. ಇನ್ನು ನನ್ನ NT ಸ್ಕ್ಯಾನಿಂಗ್ ಟೈಮಲ್ಲಿ ನನಗೆ ಲೋ ಲೈಯಿಂಗ್ ಪ್ಲಾಸೆಂಟಾ ಇದೆ ಅಂತ ಹೇಳಿದೆ ನಾನು. ಸೊ ಇದಕ್ಕೆ ಡಾಕ್ಟರ್ಸು ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಇದು ಚೇಂಜ್ ಆಗ್ತಾ ಇರುತ್ತೆ, ಪ್ಲಾಸೆಂಟಾ ಚೇಂಜ್ ಆಗೋ ಚಾನ್ಸಸ್ ಕೂಡ ಇದೆ. ಡೆಲಿವರಿ ಟೈಮಲ್ಲಿ ಕೂಡ ಈ ಥರ ಏನಾದರೂ ಇದ್ದರೆ ಸ್ವಲ್ಪ ರೆಸ್ಟ್ ತೊಗೊಳ್ಬೇಕಾಗತ್ತೆ. ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಪ್ರೀಮೆಚೂರ್ ಬೇಬಿ ಆಗ್ಬೋದು, ಬೇಗನೆ ಡೆಲಿವರಿ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ಟೈಮಲ್ಲಿ ಮಾತ್ರ ಇನ್ ಕೇಸ್ ಏನಾದರೂ ಹಾಗೆ ಇದ್ದರೆ ನಾವು ಸ್ವಲ್ಪ ರೆಸ್ಟನ್ನು ತೊಗೊಳ್ಬೇಕಾಗತ್ತೆ ಅಷ್ಟೇ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನನ್ನ NT ಸ್ಕ್ಯಾನ್ ಡೀಟೇಲ್ಸು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಗೆಸ್ ಕರೆಕ್ಟ್ ಆಗುತ್ತಾ ಇಲ್ವಾ ಅಂಥೇಳಿ ನನ್ನ ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಖಂಡಿತ ನೀವು ಕೂಡ ವಾಚ್ ಮಾಡಬೇಕಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.